ಹಲೋ ಗೈಸ್, ಏನಪ್ಪ ಅಂದರೆ ನಮ್ಮದು ಹಸಿನ ಶೆಡ್ಗೆ ಇವತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮ್ಯಾಟ್ ಹಾಕ್ತಾಯಿದ್ದೀವಿ. ಬನ್ನಿ ಗೈಸ್, ಅದು ಮ್ಯಾಟು ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ತಿರ್ಗಾ ಯಾವ ಥರ ಕೂತ್ಕೊಳ್ಳುತ್ತೆ, ಎಷ್ಟು ಅಡಿಗೆ ಒಂದೊಂದು ಮ್ಯಾಟ್ ಕೂತ್ಕೊಳ್ಳುತ್ತೆ ಅದನ್ನೆಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಗೈಸ್, ಎಲ್ಲ ನೀಟಾಗಿ ನಾವು ಆ್ಯಕ್ಚುಲಿ ಇದಕ್ಕೆ ಏನು ಮಾಡಿದ್ವಿ, ಒಂದು 20-30 ದಿವಸ 25-30 ದಿವಸ ನೀಟಾಗಿ ನೀರು ಕಟ್ಕೊಂಡಿದ್ದೀವಿ. ಸೊ ನೀರು ಕಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಾಂಕ್ರೀಟು ಡ್ರೈ ಆದಮೇಲೆ ಇವಾಗ ನಾವು ನೀರು ಕಟ್ಟೋದಕ್ಕೆ ಅದು ಎಮ್ಸ್ಯಾಂಡ್ ಹಾಕಿದ್ವಲ್ವ, ಡಬಲ್ ವಾಶ್ ಎಮ್ಸ್ಯಾಂಡು, ಅದನ್ನೆಲ್ಲ ನೀಟಾಗಿ ಗುಡಿಸ್ತಾ ಇದ್ದೀವಿ. ನೋಡಿ ತೋರಿಸ್ತೀನಿ, ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ನೋಡಿ ನಮ್ಮಪ್ಪ, ನನ್ನ ತಮ್ಮ, ನಮ್ಮಮ್ಮ, ಇವರು ನಮ್ಮ ಅಣ್ಣವರು ಎಲ್ಲರೂ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಕ್ಲೀನ್ ಮಾಡಿಬಿಟ್ಟು ಇವಾಗ ನೀಟಾಗೆ ಮ್ಯಾಟ್ನ ಇನ್ಸ್ಟಾಲ್ ಮಾಡ್ತೀವಿ. ಸೊ ಅದು ಎಷ್ಟಡಿ ಒಂದೊಂದು ಮ್ಯಾಟ್ ಕೂತ್ಕೊಳ್ಳುತ್ತೆ ಮತ್ತು ಯಾವ್ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಒಂದು ಮ್ಯಾಟ್ ಮೇಲೆ ಒಂದು ಹಸು ಆರಾಮಾಗಿ ಮಲ್ಕೋಬೋದಾ, ಸೊ ಏನು ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಗೈಸ್, ಇನ್ನೊಂದು ಸ್ವಲ್ಪ ಐತೆ. ಸೊ ಕ್ಲೀನ್ ಮಾಡಿಬಿಟ್ರೆ ಇವಾಗ ಮ್ಯಾಟ್ನ ಇನ್ಸ್ಟಾಲ್ ಮಾಡ್ತೀವಿ. ನೋಡಿ ಗೈಸ್, ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ಮ್ಯಾಟು. ನೋಡಿ ಈ ಥರ ಬರ್ತೈತೆ. ಪ್ರತಿ ಮ್ಯಾಟು ಎಷ್ಟಿರೋದು ಇದು ಪ್ರತಿ 25 ಐತೆ. ಇದು ಮ್ಯಾಟ್ ಎಷ್ಟೈತೆ ಮ್ಯಾಟು? ಹಾಂ, 5.5ಗೆ 3.5 ಇದೆ ನೋಡಿ ಗೈಸ್. ಇದು ಮ್ಯಾಟು 5.5 ಅಡಿ ಉದ್ದ, 3.5 ಅಡಿ ಅಗಲ ಇದೆ. ನೋಡಿ ಆರಾಮಾಗಿ ಒಂದು ಮ್ಯಾಟ್ ಮೇಲೆ ಒಂದು ಹಸ ಅಂತೂ ನಿಂತ್ಕೋಬೋದು. 3.5 ಅಡಿ ಅಗಲ ಬರುತ್ತೆ ನೋಡಿ. ಒಂದು ಇದು ಗೊಂದು ಕಟ್ಟೋದು ಏನು ಪ್ರತಿ ಇದು ಚಿಲ್ಕಾಣಿ, ಒಂದು ಚಿಲ್ಕಾಣಿಯಿಂದ ಅದು ದನಕಟ್ಟ ಚಿಲ್ಕಾಣಿ, ಒಂದು ಚಿಲ್ಕಾಣಿಯಿಂದ ಒಂದು ಚಿಲ್ಕಾಣಿಗೆ ಕರೆಕ್ಟಾಗಿ ಒಂದು ಮ್ಯಾಟು ಕೂತ್ಕೊಳ್ಳುತ್ತೆ. 3.5 ಅಡಿ ಅಗಲ ಬರುತ್ತೆ, 5.5 ಅಡಿ ಉದ್ದ ಬರುತ್ತೆ. ನೋಡಿ ಕರೆಕ್ಟಾಗೆ ಒಂದು ದಸ ಒಂದು ಮ್ಯಾಟ್ ಮೇಲೆ ನಿಂತ್ಕೋಬೋದು. ಒಂದು 25 ಮ್ಯಾಟು ಅಂದರೆ ಒಂದು 25 ದಸ ನಿಂತ್ಕೋಬೋದು. ನೋಡಿ ಇದು ಲಾಕ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ರಿಸ್ಕಿ ಇದೆ. ರಿಸ್ಕಿ ಅಂದರೆ ಬರೀ ಕೈಯಲ್ಲಿ ಆಗೋದಿಲ್ಲ, ಸ್ವಲ್ಪ ಅದನ್ನು ಸುತ್ತಿಗೆ ತಗೊಂಡು ಲಾಕ್ ಮಾಡಬೇಕು. ಇದು ನೋಡಿ ಗೈಸ್, ಇದು ಒಂದು ಹಿಂಗೆ ಇದೆಯಲ್ವ ಇದು. ಸೊ ಕೆಳಗಡೆ ಇದು ಲಾಕರು, ಇದು ಫಿಮೇಲ್ ಲಾಕರು, ಇದು ಮೇಲ್ ಲಾಕರು. ಸೊ ಇದನ್ನು ಕರೆಕ್ಟಾಗಿ ಈ ಥರ ಕೂರಿಸ್ಬಿಟ್ಟು ನೋಡಿ ಅದನ್ನು ಮಾಡಿ ಅಣ್ಣ, ಲಾಕ್ ಮಾಡಿ ಹೊಡೀರಿ ಅಣ್ಣ ಸುತ್ತಿಗೆಲಿ. ನೋಡಿ ಆ ಥರ ನೀಟಾಗಿ ಕೂರಿಸ್ಕೊಂಡು ಅದನ್ನು ನೋಡಿ ಆ ಥರ ನೀಟಾಗಿ ಕೂರಿಸ್ಕೊಂಡು ಕಾಣಿಸಿದೆಯಲ್ವ ನಿಮಗೆ, ಒಂದಕ್ಕೊಂದು ನೀಟಾಗಿ ಕೂರಿಸ್ಕೊಂಡು ಆ ಥರ ಸುತ್ತಿಗೆನಲ್ಲಿ ಹೊಡೆದ್ರೆ ಲಾಕ್ ಆಗುತ್ತೆ. ನೋಡಿ ಈ ಥರ ಲಾಕ್ ಮಾಡಬೇಕು. ಇದನ್ನು ಈಸಿಯಾಗಿ ಲಾಕ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಇದೆ. ನಾವು ಮ್ಯಾಟ್ನ ಬೇರೆ ಅಲ್ಲಿ ಆಚೆ ಕಡೆ ಲೋಡ್ ಮಾಡಿಬಿಟ್ಟಿದ್ವಿ. ನೋಡಿ ಅಲ್ಲಿ ಇದೆಯಲ್ಲ ಆ ಡ್ರಮ್ ಕಾಣಿಸ್ತಿದ್ದಾವಲ್ಲ, ಆ ಡ್ರಮ್ ಇರತ್ತವು ನಾವು ಮ್ಯಾಟ್ನ ಲೋಡ್ ಮಾಡಿದ್ವಿ. ಅಲ್ಲಿದ್ದಾವೆ ನೋಡಿ ಅಲ್ಲಿ ಮ್ಯಾಟ್ಗಳು. ಸೊ ಅಲ್ಲಿಂದ ಮತ್ತೆ ತಿರ್ಗಾ ಇದನ್ನ ಒಳಗಡಿಕೆ ಒತ್ತಾಕಿ ನಾವು ಮತ್ತೆ ತಿರ್ಗಾ ಇದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಫ್ರಂಟಲ್ಲಿ ನಾವು ಆ್ಯಕ್ಚುಲಿ ಜಾಗ ಬಿಟ್ಕೊಂಡಿಲ್ಲ. ಇಲ್ಲಿ ಕೆಲವೊಬ್ಬರು ಒಂದು ಅರ್ಧ ಅಡಿಯಷ್ಟು 1 ಅಡಿಯಷ್ಟು ಜಾಗ ಬಿಟ್ಬಿಟ್ಟು ಗೊಂತಿಯಿಂದ ಒಂಚೂರು ಹಿಂದಕ್ಕೆ ಮ್ಯಾಟ್ನ ಇನ್ಸ್ಟಾಲ್ ಮಾಡ್ತಾರೆ. ನಾವು ಅದನ್ನು ಬಿಟ್ಕೊಂಡಿಲ್ಲ ಜಾಗನ. ಯಾಕಪ್ಪ ಬಿಟ್ಕೊಂಡಿಲ್ಲ ಅಂದರೆ ನಾವು ಒಂದೇ ರೀಸನ್ನು, ಹಸು ಹುಲ್ಲು ತಿನ್ನಬೇಕಾದ್ರೆ ಸಣ್ಣ ಹುಲ್ಲು ಏನಾದರೂ ಕೆಳಗಡೆ ಕುದುರಿದಾಗ ಅದ್ರ ಸಂದಿಗೆ ಆ ಸ್ಪೇಸ್ ಬಿಟ್ಟಿರ್ತೀವಲ್ಲ, ಸ್ಪೇಸ್ಗೆ ಹೋಗ್ಬಿಟ್ಟು ಇದು ನಮ್ಮ ಹುಲ್ಲೇನಾರು ಕುತ್ಕೋತು ಅಂದರೆ ಮತ್ತೆ ತಿರ್ಗಿ ನಾವು ಅದನ್ನು ಎತ್ತೋದಕ್ಕೆಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಗ್ಯಾಪ್ ಬಿಟ್ಟಿಲ್ಲ. ಹಿಂಗೇನಾರು ಉದುರಿತು ಅಂದರೆ ಇದ್ರ ಮೇಲೆ ಉದುರಲಿ, ಮ್ಯಾಟ್ ಮೇಲೆ ಉದುರಲಿ, ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಒಂದು ಹಸು ಕರೆಕ್ಟಾಗಿ ನೋಡಿ ಗೈಸ್, ಇಲ್ಲಿವರೆಗೂ ಒಂದು ಹಸು ನಿಂತ್ಕೊಳ್ಳುತ್ತೆ. ಅದು ಸಗಣಿ ಏನಾರ ಇಟ್ಟರೂ ಕೂಡ ಕರೆಕ್ಟಾಗಿ ಒಂದು ಮ್ಯಾಟ್ ಹೆಡ್ಜ್ಗೆ ಇಲ್ಲ ಮ್ಯಾಟಿಂದ ಆಲ್ಮೋಸ್ಟ್ ಮ್ಯಾಟಿಂದ ಕೆಳಗಡೆಗೇ ಸಗಣಿ ಬರೋದು. ಯಾಕಂದರೆ ನೋಡಿ ಒಂದು ಹಸು ಹುಲ್ಲು ತಿನ್ನಬೇಕಾದ್ರೆ ಮಾತ್ರ ಇಲ್ಲಿವರೆಗೂ ಬರುತ್ತೆ, ಹೆಡ್ಜ್ವರೆಗೂ ಕಾಲಿಡುತ್ತೆ. ನಾರ್ಮಲಾಗಿ ನಿಂತಿದ್ದಾಗ ಗಂಜಲ ಉಯ್ಬೇಕಾದ್ರೆ ಅದು ಆಲ್ಮೋಸ್ಟ್ 1-1.5 ಅಡಿ ಹಿಂದೆನೇ ನಿಂತಿರುತ್ತೆ. 1 ಅಡಿ ಹಿಂದೆ ನಿಂತ್ಕೊಂಡ್ರು ಹಸು ಕರೆಕ್ಟಾಗಿ ಎಡ್ಜಲ್ಲಿ ಕಾಲಿರುತ್ತೆ, ಹಸು ಕಾಲು ಕೆಳಗಡೆಗೆ ಬೀಳಲ್ಲ. ಸೊ ಅದೇನಾರು ಗಂಜಲ ಉಯ್ತು ಮತ್ತು ತಿರ್ಗಿ ತಪ್ಪೆ ಇತ್ತು ಅಂದರೆ ನೋಡಿ ಇಲ್ಲಿ ಕೆಳಗಡೆ ಬೀಳುತ್ತೆ. ನಾವು ಇದರಲ್ಲಿ ಆರಾಮಾಗಿ ತಪ್ಪೆ ಎತ್ಕೋಬೋದು. ಇದ್ರಲ್ಲಿ ನೋಡಿ ಗೈಸ್, ಇದು ಗಂಜಲ ಏನಾರು ಉಯ್ತು ಅಂದರೆ ನಿಂತ್ಕೋಬಾರ್ದು ಅಂದ್ಬಿಟ್ಟು ನೋಡಿ ಈ ಥರ ಓಣಿ ಥರ ಮಾಡಿಸಿದ್ದೀವಿ. ನೋಡಿ ತೋರಿಸ್ತೀನಿ, ಇದರಲ್ಲಿ ಗಂಜಲ. ಸೊ ನೀಟಾಗಿ ಉಯ್ದಿರೋ ಗಂಜಲ ಎಲ್ಲ ಹಿಂಗೆ ಕೆಳಗಡೆಗೆ ಈ ಓಣಿನಲ್ಲಿ
ಆಚೆ ಬಂದುಬಿಡುತ್ತೆ. ನೋಡಿ ಇಲ್ಲೊಂದು ಹೋಲ್ ಬಿಟ್ಟಿದ್ದೀವಿ, ಇಲ್ಲಿಂದ ಪೈಪ್ ಕನೆಕ್ಷನ್ನು, ಆ ಕನೆಕ್ಷನ್ನು ಸ್ಟ್ರೈಟ್ ಹೋಗುತ್ತೆ. ಇದು ಕನೆಕ್ಷನ್ ಮಾಡಿಲ್ಲ, ಇನ್ನು ಕನೆಕ್ಷನ್ ಮಾಡಬೇಕು. ಈ ಪೈಪ್ ಕನೆಕ್ಷನ್ ಆ ಕಡೆಗೆ ತೊಗೊಂಡು ಹೋಗ್ತೀವಿ. ಆ ಕಡೆಗೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಗಂಜಲದ ಗುಂಡಿ ಮಾಡ್ತೀವಿ. ಸೊ ಗಂಜಲದ ಗುಂಡಿ ಮಾಡಿಬಿಟ್ಟು ಆ ಗಂಜಲದ ಗುಂಡಿನಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ತೀವಿ. ಅದನ್ನು ಸ್ಟೋರ್ ಮಾಡಿಬಿಟ್ಟು ಅದನ್ನು ಒಂದು ಜೀವಾಮೃತವಾಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲ ಅಂದರೆ ಅದನ್ನು ಇದಕ್ಕೆ ಏನೋ ಗ್ಯಾಸು ಒಂದು ನಮ್ಮ ಮನೆಗೆ ಎಷ್ಟು ಬೇಕು ಗ್ಯಾಸ್ನ ನಾವೇ ತಯಾರಿ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಗ್ಯಾಸ್ ಕೂಡ ತಯಾರಿ ಮಾಡ್ಕೋಬೋದು. ಮತ್ತು ಇಲ್ಲ ಹಂಗೇ ಅಂದ್ರೂ ಸ್ವಲ್ಪ ಗಂಜಲನ ನೋಡಿ, ನಮ್ಮದು ತೋಟಗಳಿದೆಯಲ್ವ ನೋಡಿ, ತೆಂಗಿನ ಸಸಿಗಳಿದ್ದಾವೆ. ತೆಂಗಿನ ಸಸಿಗಳಿಗೆ ಸ್ವಲ್ಪ ಗಂಜಲ ಹಾಕ್ಬಿಟ್ಟು ನೀರು ಹೊಡೆದ್ರೆ ಅದನ್ನು ಕೂಡ ಒಳ್ಳೆ ಪ್ರೋಟೀನ್ ಆಗುತ್ತೆ. ಆ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ, ಫುಲ್ಲೆಲ್ಲ ಇನ್ಸ್ಟಾಲ್ ಮಾಡಿದ್ವಿ. ನಾವು ಇದನ್ನು ಆಲ್ಮೋಸ್ಟ್ ಮ್ಯಾಟ್ ತಂದೇನೆ, ಇನ್ನೂ ಶೆಡ್ ಕನ್ಸ್ಟ್ರಕ್ಷನ್ನೇ ಆಗಿರಲಿಲ್ಲ. ಆವಾಗಲೇ ಒಂದು ಒಳ್ಳೆ ಪ್ರೈಸ್ಗೆ ಮ್ಯಾಟ್ ಸಿಕ್ತು, ಆವಾಗಲೇ ತೊಗೊಂಬಂದ್ಬಿಟ್ವಿ ಮ್ಯಾಟ್ನ. ಸೊ ನಾವು ಆವಾಗ ತಂದಿತ್ತು ನೋಡಿ, ಇವಾಗ ನಮಗೆ ಯೂಸ್ ಆಗ್ತಾಯಿದೆ. 1250 ರೂಪಾಯಿಗೆ ಒಂದು ಮ್ಯಾಟ್ ತಂದಿತ್ತು. ಒಂದು ಹಸು ಮ್ಯಾಟು 1250 ರೂಪಾಯಿಗೆ ನಮಗೆ ಒಳ್ಳೆ ಪ್ರೈಸ್ಗೆ ಬೆಲೆಗೆ ಸಿಕ್ತು. ಆವಾಗಲೇ ತಂದು ಮಡಿಕೊಂಡಿದ್ವಿ. ಸೊ ಇವಾಗ ನಮಗೆ ಇನ್ಸ್ಟಾಲ್ ಮಾಡೋದಕ್ಕೆ ಈಸಿ ಆಗ್ತೈತೆ ನೋಡಿ. ಈ ಥರ ಇದೆ. ಮಾತ್ರ ವೆಯ್ಟ್ ಇದ್ರದ್ದು ಮಾತ್ರ ಮ್ಯಾಟು ವೆಯ್ಟು ಎವ್ವಿ ಇದೆ ಗೈಸ್. 15ರಿಂದ 20 kg ಮೇಲೆ ಐತೆ ಒಂದೊಂದು ಮ್ಯಾಟ್ ವೆಯ್ಟು, ಅಷ್ಟು ವೆಯ್ಟ್ ಇದೆ ಇದ್ರದ್ದು ಮ್ಯಾಟು ತೂಕ. ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ನಾವು. ಆ್ಯಕ್ಚುಲಿ ನೋಡಿ, ಇದನ್ನು ಇನ್ಸ್ಟಾಲು ಒಂದು ಸೈಡ್ ಮಾತ್ರ ಮಾಡ್ತಾಯಿದ್ದೀವಿ ನೋಡಿ ಗೈಸ್. ಈ ಕಡೆಗೆ ನಾವು ಹಸುಗಳು ಕಟ್ಟೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಈ ಕಡೆಗೆ ಬಂದ್ಬಿಟ್ಟು ಇದು ಏನೋ ಜಾಗ ಶಾರ್ಟೇಜ್ ಆಯಿತು, ಅಂದರೆ ಹಸುಗಳು ಕಟ್ಟುವಷ್ಟು ಜಾಗ ಸಿಕ್ಕಲಿಲ್ಲ ಅಂದ್ಬಿಟ್ಟು ಏನು ಮಾಡಿದ್ದೀವಿ, ಕರುಗಳು ಕಟ್ಟೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಈ ಕಡೆಗೆ ಕರುಗಳು ಕಟ್ಟೋ ಥರ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ. ಇದು ಈ ಕಡೆಗೆ ಹಸು ಕಟ್ಟೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇದು ನಮ್ಮದು ಕೃಷಿ ಹೊಂಡದ್ದು ಟಾರ್ಪಲ್ಲು ದೊಡ್ಡದಿದೆ. ಕೃಷಿ ಇಲಾಖೆಯಲ್ಲಿ ಅಪ್ಲೈ ಮಾಡಿದ್ವಿ, ಬಂದಿದೆ ನಮ್ಮದು. ಇದು ಕೃಷಿ ಹೊಂಡ ಟಾರ್ಪಲ್ಲು. ಆಚೆ ಕಡೆ ಎಲ್ಲ ಮಡಗಿದ್ರೆ ಮಳೆ ಬಿಸಿಲು ಬಿದ್ದು ಹಾಳಾಗುತ್ತೆ ಅಂದ್ಬಿಟ್ಟು ಒಳಗಡೆ ತಂದು ಮಡಿಕೊಂಡಿದ್ದೀವಿ ನೋಡಿ ಗೈಸ್. ಈ ಥರ ಕಾಣಿಸ್ತೈತೆ ಆಫ್ಟರ್ ಪುಟ್ಟಿಂಗ್ ಮ್ಯಾಟು. ಹಸುಗಳಿಗಂತೂ ಒಳ್ಳೆ ಸ್ಮೂತು ಹಾಸಿಗೆ ಥರ ಮಾಡ್ಕೊಡ್ತಾಯಿದ್ದೀವಿ. ಲುಕ್ ವೈಸ್ ಆಲ್ಸೋ ಚೆನ್ನಾಗೈತೆ. ಯಾರಿಗಾದ್ರೂ ಹಸು ಸಾಗಾಣಿಕೆ ಮಾಡ್ತೀವಿ ಅಂತ ಅಂದ್ಕೊಂಡಿರೋರು ಸೊ ಈ ಥರ ಮ್ಯಾಟ್ ಹಾಕಿಸ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕಾಗಲಿ, ಇವನ್ನು ಹಸುಗಳಿಗೂ ಕೂಡ ಏನು ಹಿಂಸೆ ಅನಿಸಲ್ಲ. ಯಾಕಂದರೆ ಜಾಸ್ತಿ ಹಸುಗಳು ಇಲ್ಲೇ ಕಟ್ಟೋದ್ರಿಂದ ಅವಕ್ಕೂ ಕಾಲು ಈ ಥರ ಯಾವಾಗಲೂ ಬಾರದ ಮೇಲೆ ಮಣ್ಣು ಮೇಲೆ ನಡೆದ್ರೆ ಒಂಥರ ಅವು ಚೆನ್ನಾಗಿರುತ್ತೆ. ಸೊ ನಾವು ಮಣ್ಣು ಮೇಲೆ ಕಟ್ಟಲ್ವಲ್ಲ, ಸೊ ಕೆಳಗಡೆ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಿರೋದ್ರಿಂದ ತುಂಬ ವಜನು ಅದ್ರ ಮೇಲೆ ಬಿದ್ದು ಅವಕ್ಕೆ ಕಾಲು ಪೇಯ್ನ್ ಬರೋ ಚಾನ್ಸಸ್ಸು ಅದೆಲ್ಲ ಏನೂ ಬರೋಲ್ಲ. ಸೊ ಅದಕ್ಕೆ ನಾವು ಈ ಥರ ಮ್ಯಾಟ್ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀವಿ ನೋಡಿ ಗೈಸ್. ಈ ಥರ ಇದೆ. ಒಂದು ಕಡೆಗೆ ಫುಲ್ ಆಗುತ್ತೆ, ಈ ಕಡೆಗೆ ಫುಲ್ ಆಗಿಬಿಡುತ್ತೆ ಮ್ಯಾಟ್ ಎಲ್ಲ ಟೋಟಲಿ. ಈ ಕಡೆಗೆ ಹತ್ತತ್ರ ಒಂದು 25ರಿಂದ 30 ಹಸು ಕಟ್ಬೋದು. ಸೊ ಅಲ್ಲಿವರೆಗೂ ಒಂದು ಸೈಡ್ ಫುಲ್ ಆಗುತ್ತೆ ಮ್ಯಾಟು. ಇನ್ನೊಂದು ಸೈಡ್ಗೆ ಕರುಗಳಿಗಲ್ವಾ, ಆ ಕಡೆ ಸೈಡ್ಗೆ ಏನು ತೊಂದರೆ ಇಲ್ಲ. ಯಾಕಂದರೆ ಕರುಗಳು ಜಾಸ್ತಿ ಏನು ಗಂಜಲ ಹುಯ್ಯೋದು ಮತ್ತು ತಿರ್ಗಿ ಸಗಣಿ ಹಾಕೋದು ಮಾಡಲ್ಲ. ಸೊ ನಾವು ಹಸುಗಳಿಗೆ ಮಾತ್ರ ಮ್ಯಾಟ್ ಹಾಕೋತೀವಿ, ಕರುಗಳಿಗೆ ಈ ಮುಂದ್ಗಡೆ ಕಟ್ಕೊಂಡಿದ್ದೀವಲ್ಲ ಅದಕ್ಕೆ ನಿಧಾನಕ್ಕೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇಷ್ಟು ಮ್ಯಾಟ್ ಸಿಕ್ತು ಒಂದು ಒಳ್ಳೆ ಪ್ರೈಸ್ಗೆ. ಬೇರೆ ಕಡೆ ಎಲ್ಲ ಪ್ರೈಸು ತುಂಬ ಜಾಸ್ತಿ ಇದೆ ಮ್ಯಾಟ್ದು. ಸೊ ಅದಕ್ಕೇನೆ ಅದ್ರದ್ದನ್ನ ಇದು ಮಾಡಿಲ್ಲ, ಏನೋ ಒಂದು ಕಡೆಗೆ ಮಾತ್ರ ಹಾಕ್ಕೊಂಡಿದ್ದೀವಿ, ಇನ್ನೊಂದು ಕಡೆ ಸೈಡ್ಗೆ ಏನು ಹಾಕ್ಕೊಂಡಿಲ್ಲ ನಾವು. ಥ್ಯಾಂಕ್ ಯು ಸೋ ಮಚ್.